ಬ್ರಹ್ಮಧೂಪ ವಿಷ್ಣುದೀಪ ರುದ್ರನೋಗ್ರ ವಿಧಾನ ನೋಡ ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಪೂಜೆ ನೋಡ ಪೂಜೆ ನೋಡ. ಪ್ರಥಮದಲ್ಲಿ ಬೆಳಗುಂಪಿ ಗ್ರಾಮವನ್ನು ಮುಕ್ತಿ ಮಂದಿರವನ್ನಾಗಿ ಮಾಡಿರುವ ಲಿಂಗೈಕ್ಯ ಪರ್ವತೇಶ್ವರ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಗೆ ಹಣೆಮಣಿಯುತ್ತ ಹಾಗೂ ನನ್ನ ಬಾಳಿನ ಜ್ಯೋತಿಯಾದ ಈ ಭಾಗದಲ್ಲಿ ನಡೆದಾಡುವ ದೇವರನ್ನೇ ಪ್ರಖ್ಯಾತಿಗಳಾಗಿ ಲಿಂಗೈಕ್ಯರಾಗಿರುವ ಷಡಸ್ಥಲ ಬ್ರಹ್ಮಿ ಸಿದ್ಧ ಮುನೇಂದ್ರ ಶಿವಾಚಾರ್ಯರ ಕರ್ತೃತ್ವ ಶಕ್ತಿಗೆ ಹಣೆಮಣಿಯುತ್ತ ಈ ಒಂದು ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ 12ನೇ ವರ್ಷದ ಜನಜಾಗೃತೆ ಪಾದಯಾತ್ರೆಯಲ್ಲಿ ಈ ಒಂದು ಪಾದಯಾತ್ರೆಯ ನಿಮಿತ್ತ ಜೀವನ ದರ್ಶನ ಪ್ರವಚನದ ಮಂಗಲ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ತಪಸ್ವಿಗಳಾದ ಅನುಭಾವಿಗಳಾದ ಹಿರಿಯರಾದ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಯ ಕ್ಷಣಗಳನ್ನು ಅರ್ಪಿಸುತ್ತಾ ಹಾಗೂ ಇಲ್ಲಿವರೆಗೆ ಅಧ್ಯಕ್ಷತೆ ಆಶೀರ್ವಚನವನ್ನು ನೀಡಿರುವ ಅನುಭಾವಿಗಳಾದ ವಾಗ್ಮಿಗಳೂ ಆದ ಸಹೋದರರ ಸಮಾನರಾದ ಪಾಳ ಕಟ್ಟಿಮನಿ ಹಿರೇಮಠದ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರ ಪಾದಗಳಿಗೆ ಭಕ್ತಿಯ ಕ್ಷಣಗಳನ್ನು ಅರ್ಪಿಸುತ್ತಾ ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರಿರುವ ಸಮ್ಮುಖ ಸ್ಥಾನವನ್ನು ವಹಿಸಿರುವ ಸಹೋದರರಾದ ಪರಮ ಪೂಜ್ಯ ಚಿದಾನಂದ ಸ್ವಾಮೀಜಿಯವರಲ್ಲಿಯೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ನಿಮಗೆಲ್ಲ 5 ದಿನಗಳ ಕಾಲ ಪ್ರವಚನವನ್ನು ಉಣಬಡಿಸಿರುವ ಸ್ನೇಹಿತರಾದ ಹೆಸರೇನ್ರಿ ಅವ್ರದ್ದು ಯಾರು ಹೇಳಿದ್ರು 5 ದಿನ ಪ್ರವಚನ ನಿಮ್ಗೆ ಯಾರೋ ಹೇಳಿದ್ರಿ ಗಿಡ್ಡಗಿದ್ದರು ಕೆಂಪಗಿದ್ರು ಯಾರು ಅನುಭಾವಿಗಳಾದ ವಾಗ್ಮಿಗಳೂ ಆದ ನಮ್ಮ ಸ್ನೇಹಿತರಾದ ಪರಮ ಪೂಜ್ಯ ಬೆಟ್ಟದೂರು ಹಿರೇಮಠದ ಧರ್ಮಾಧಿಕಾರಿಗಳಾದ ಮಹಾದೇವ ಸ್ವಾಮೀಜಿಯವರಲ್ಲಿ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡುತ್ತಾ ಹಾಗೂ ಈ ವೇದಿಕೆಯಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿ ಅತಿಥಿ ಭಾಷಣವನ್ನು ಮಾಡಿರುವ ಅವರು ಬಹಳ ಸಣ್ಣವರು ಮಹಾದೇವ ಪಾಟೀಲ್ರು ಏನು ಬಹಳ ಅದ್ಭುತವಾಗಿ ಮಾತಾಡಿದ್ರಲ್ಲ 19